ಸ್ಥಳ. ದುರ್ಬಿಣಿಯಲ್ಲಿ ನನಗೆ ಅವಳ ರೂಪನ ತೋರಿಸು. ನೀವೇನ್ ಸರ್ ಇಲ್ಲಿ? ಅದೇ ನಾನು ಕೇಳ್ತಿದ್ದೀನಿ, ನೀನೇನ್ ಮಾಡ್ತಿದೀಯಾ ಇಲ್ಲಿ? ಅನಿರುದ್ಧ್ ಮನೆಯಲ್ಲಿ ನಾಗದ್ವೇಷಿ ಅಂತ ಹೇಳ್ದೆ, ಇಲ್ಲಿ ನಾಗರ ಹಾವುಗಳನ್ನ ಕಾಪಾಡ್ತಿದ್ಯಾ. ಅಲ್ಲಿ ನಿಜ ಹೇಳ್ಬೇಡಿ ಅಂತ ಕೈ ಮುಗ್ದೆ. ಇಲ್ಲಾದ್ರೂ ನಿಜ ಹೇಳು ಪುಣ್ಯ. ನಿಜಾನೇ, ನಾನು ನಾಗ ಭಕ್ತೇನೆ. ಒಂದ್ ಕಾರಣಕ್ಕೋಸ್ಕರ ನಾನು ಹಾಗೆ ಹೇಳ್ಬೇಕಾಗಿ ಬಂದಿದೆ. ಆ ಸುಳ್ಳೆ ನಾನಲ್ಲಿರೋದಕ್ಕೆ ಆಶ್ರಯ ಕೊಟ್ಟಿದೆ. ದಯವಿಟ್ಟು ಆ ಕಾರಣ ಏನು ಅನ್ನೋದನ್ನ ಕೇಳಬೇಡಿ. ಈ ವಿಷಯನ ಅವ್ರಿಗೆ ಹೇಳ್ಬೇಡಿ ಸರ್. ಹಾಗೆ ಆಗ್ಲಿ. ನೀನು ಕೂಡ ಇಲ್ಲಿ ನಡೆದಿರೋದು ಮರ್ತು ಬಿಡು. ನಾನಿನ್ನ ನೋಡ್ಲೇ ಇಲ್ಲ ಅಂತ ತಿಳ್ಕೊ. ಅಂದ್ರೆ ನೀವು ಯಾರಿಗೂ ಹೇಳೋದಿಲ್ಲ ಅಲ್ವಾ? ನಾನು ಯಾರಿಗೂ ಹೇಳೋದಿಲ್ಲ. ನಾನು ಹೋಗಿ ಬರ್ತೀನಿ. ನಿನ್ನ ಲಕ್ಷ್ಯ ಏನೇ ಇದ್ರೂ ಲಕ್ಷ್ಮೀ ವೈಭೋಗ ಸಿಗುವಂಥ ನಾಗಮಣಿ ವಿಷಯದಲ್ಲಿ ನೀನು ನನಗೆ ಉಪಯೋಗಕ್ಕೆ ಬರ್ತೀಯ ಪುಣ್ಯ. ಆಗಿರೋದನ್ನ ಮರ್ತು ಬಿಡಿ ಅಂದ್ಯಲ್ಲ. ಮಣಿ ಸಿಕ್ಕಿದ ಮೇಲೆ ಮನೆಗೆ ಬಂದಾಗ ನಮ್ಮ ಆತಿಥ್ಯನ ಸ್ವೀಕರಿಸ್ತಿರೋ ಪ್ರೊಫೆಸರ್ ಆ ಪುಣ್ಯ ಕೈ ಮುಗ್ದಿದ್ ಮಾತ್ರಕ್ಕೆ ಏನೋ ಹೇಳ್ಬೇಕು ಅಂತ ಚಡಪಡಾಯಿಸ್ತಾ ಇದ್ರು. ಇವಳು ದೊಡ್ಡದಾಗಿ ಕಣ್ಬಿಟ್ಟು ರೆಪ್ಪೆ ಮಿಟಿಗಿಸ್ದೆ ದಿಟ್ಟಿಸಿ ನೋಡ್ತಾ ಇದ್ಲು. ಅಷ್ಟಕ್ಕೂ ಏನ್ ನಡೀತಿರ್ಬೋದು? ಅವಳು ಮಾಡಿದ ನಮಸ್ಕಾರದಲ್ಲಿ ಯಾವ ಉದ್ದೇಶ ಇರ್ಬೋದು? ಪಟ್ಟಣದಿಂದ ಬಂದಂಥ ಪ್ರೊಫೆಸರ್, ಊರಿಂದ ಬಂದಂಥ ಪುಣ್ಯ. ನಮಗೆ ಗೊತ್ತಾಗ್ದಿರೋ ರೀತಿ ಇಬ್ರು ನಾಟಕ ಆಡ್ತಿದ್ದಾರೆ. ಅವ್ರ ಉದ್ದೇಶ ಏನು ಅಂತ ತಿಳ್ಕೋಬೇಕು. ಈಗ ಇಬ್ರು ಮನೇಲೇ ಇಲ್ಲ, ಎಲ್ಲೋ ಒಂದ್ ಕಡೆ ಸೇರೇ ಇರ್ತಾರೆ. ಪ್ರೊಫೆಸರ್ ನಾಗಮಂಡಲದ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ
ಖಂಡಿತವಾಗ್ಲೂ ಇವ್ರ ಮಧ್ಯೆ ನಾಗಮಣಿ ಮಾತು ಬಂದೇ ಇರುತ್ತೆ. ಅವಳು ಮನೆಗೆ ಹೋಗ್ಬೇಕು. ಅದು ಮಾಡಲಿಲ್ಲ ಅಂದರೆ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅನ್ನೋದನ್ನ ನಾನು ಹುಡುಕ್ಬೇಕಾಗತ್ತೆ. ಪಶುಪತಿ, ನಾಚಿಕೆ ಆಗೋದಿಲ್ವಾ ನಿನಗೆ? ಎದ್ದೇಳೋ. ರಕ್ತ ಕುದಿಸ್ಕೊಂಡು ಮಾಂಸಗಳನ್ನ ಗಟ್ಟಿ ಮಾಡ್ಕೊಂಡು ಉಸಿರು ಗಟ್ಟಿ ಹಿಡಿದು ಎದ್ದೇಳೋ. ಸರ್ಪಗಳನ್ನ ಕರ್ಪೂರ ತರ ಹೊಸ್ಕಾಕೋ ನೀನು ಈ ತರ ಉಸಿರು ಗಟ್ಟಿ ಬಿದ್ದಿದ್ಯಾ ಅಂದ್ರೆ ನಮ್ ಜಾತಿಗೆ ಅವಮಾನ. ನಿನ್ನ ರಕ್ತದ ಅಣು ಅಣುವಲ್ಲಿ ಶಕ್ತಿ ಇದೆ. ಆ ಶಕ್ತಿನೆಲ್ಲ ಒಗ್ಗೂಡಿಸಿ ಕಣ್ತೆಗೆ. ನನ್ ಮಾತು ನಿನಗೆ ತಲೆಗತ್ಲಿಲ್ಲ ಅಂದ್ರೆ ನಿನ್ ತಲೆ ಕೂಡ ಇಲ್ಲೇ ಒಣಗೋಗುತ್ತೆ. ಎದ್ದೇಳೋ ಪಶುಪತಿ, ಎದ್ದೇಳೋ. ಎದ್ದೇಳು ಪಶುಪತಿ, ಎದ್ದೇಳು, 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 ಎದ್ದೇಳು ಪಶುಪತಿ, ಎದ್ದೇಳು, 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 ಎದ್ದೇಳು. ನಾನೆಲ್ಲಿದ್ದೀನಿ? ಧೂಳಲ್ಲಿದ್ದೀಯಾ ಶಿಷ್ಯ? ಉರುಳ್ಕೊಂಡು ಬಂದಿದ್ದೀಯಾ ಇಲ್ಲಿಗೆ? ಬೇತಾಳ, ನನ್ನ ಪ್ರಯತ್ನಗಳಿಗೆಲ್ಲ ಫಲಿತಾಂಶ ಬರದೇ ಇರೋಂಗ್ ಮಾಡಿದ್ಯಾರು? ನಿನ್ನ ಯುಕ್ತಿನ ಭಂಗಪಡಿಸಿದ್ದು ಆ ನಾಗಶಕ್ತಿ ಕಾಣೋ. ನಾಗಶಕ್ತಿನ? ಕ್ಷುದ್ರ ಶಕ್ತಿ ಇರೋ ನೀನು ಯಾರೂ ನನ್ನನ್ನ ಏನೂ ಮಾಡೋಕ್ಕಾಗೋಲ್ಲ ಅನ್ಕೊಂಡಿದ್ದ ನೀನು ಆ ನಾಗಶಕ್ತಿ ಬಾಲದಿಂದ ಸುತ್ತಿ ಹುತ್ತದಲ್ಲಿರೋ ಮಣ್ಣಿನ ಹಾಗೆ ಬಿಸಾಕ್ತು ಶಿಷ್ಯ. ಹಾವುಗಳನ್ನ ಬಲಿ ಕೊಡ್ಬೇಕು ಅನ್ಕೊಂಡ್ರೆ ಒಬ್ಬ ಬಲೆ ಬಂದು ಅದನ್ನ ತಡೆದ್ಬಿಟ್ಲು. ಲಿಂಗವು ಯಾವುದಕ್ಕೂ ಬಾಗೋದಿಲ್ಲ ಕಣೋ. ಪರಮಶಿವನ ಮುಂದೆ ತೈತಕ ಅಂತ ಆಡೋಕ್ಕಾಗಲ್ಲ ಶಿಷ್ಯ. ಶಿವಲಿಂಗದ ಹಿಂದೆ ಬಚ್ಚಿಟ್ಕೊಂಡ ಆ ಹೆಣ್ಣನ್ನ ನಾನು ಸಾಯಿಸ್ಬಿಡ್ತೀನಿ. ಯಾರದು? ರೋಷ ಬಂದ್ಬಿಡ್ತೇನೋ ಶಿಷ್ಯ. ಅವಳು ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಬಾಹ್ಯ ರೇಖೆಗಳು ತಿಳಿಯದೆ ಹೋದ್ರು ಅಡಿಪಾಯ ಗಟ್ಟಿಯಾಗಿರ್ಬೇಕಿತ್ತಲ್ವಾ? ಅಂದ್ರೆ ಆಸೆಗಳು ನಿನ್ನ ಕಣ್ಣಲ್ಲಿ ಕಾಂತಿಯನ್ನ ಹುಟ್ಟಿಸಿದವೆ ಶಿಷ್ಯ. ಹೋಗಿ ಅದೇ ಹುರುಪಿನಿಂದ ಕಂಡು ಹಿಡ್ಕೋ. ಕಾಲುಗಳನ್ನ ಕಂಡು ಹಿಡಿಯೋಕಾಗದೇ ಇದ್ರು ಕಾಲು ಹೆಜ್ಜೆಗಳನ್ನಾದ್ರೂ ಕಂಡು ಹಿಡ್ಕೋ ಶಿಷ್ಯ.
ಅಂದ್ರೆ ಗೊಲ್ಲಮ್ಮ ಪುಣ್ಯ ಇರುವಂಥ ಈ ಮನೆ ಇಷ್ಟು ವರ್ಷ ನನ್ನ ಕಣ್ಣಿಗೆ ಬಿದ್ದಿಲ್ವಲ್ಲ. ಎಷ್ಟು ಚೆನ್ನಾಗಿ ಇದನ್ನು ಮುಚ್ಚಿಟ್ಟಿದ್ದಾರೆ ಇವರು. ಈ ವಿಷಯ ಅಣ್ಣಂಗೆ ಹೇಳಿದ್ರೆ ಇವಾಗ ನನ್ನ ಆವೇಶ ಬಿದ್ದರೆ ಯಾವ ಲಾಭನೂ ಸಿಗೋದಿಲ್ಲ. ಈ ಮನೆ ಯಾರ್ದು ಏನು ಅನ್ನೋದನ್ನ ನಾನು ಮೊದಲು ತಿಳ್ಕೋಬೇಕು. ಪ್ರೊಫೆಸರ್ಗೂ ಪುಣ್ಯಗೂ ಅವ್ರ ಅಮ್ಮನಿಗೂ ಈ ಮನೆಗೂ ಯಾವ ಸಂಬಂಧ ಇದೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಅಮ್ಮ ಅಮ್ಮ, ಹಾವಿನ ಚರ್ಮ. ಪುಣ್ಯ ಈ ಮನೇಲಿದ್ದಾಳೆ. ಇದೇನು? ಪುಣ್ಯ, ಗೊಲ್ಲಮ್ಮ, ನಾಗ. ಅಮ್ಮ ಅಮ್ಮ ಅಮ್ಮ, ಎಲ್ಲಿದ್ಯಾ ಅಮ್ಮ? ಮನೇಲಿಲ್ಲ ಅಂದ್ರೆ ನೀನ್ ಸರಿ ಹೋಗಿದ್ಯಾ ಅಂತಾನೆ. ಸ್ವಲ್ಪ ಶಕ್ತಿ ಬಂದ್ರೆ ಸಾಕು, ಓಡಾಡ್ತಾನೆ ಇರ್ತಾಳೆ. ಅಮ್ಮ ಅಮ್ಮ, ಕೇಳಿದ್ದ ಪ್ರಶ್ನೆನ ಪದೇ ಪದೇ ಕೇಳಿದ್ರೆ ಇರಿಟೇಟ್ ಆಗುತ್ತೆ ಹೊರತು ಅದು ಕುತ್ರ ಮಾತ್ರ ಸಿಗಲ್ಲ ಸರ್. ಸರಿ ಸರಿ. ಇನ್ನೇನು ವಿಶೇಷ ಅನಿರುದ್ಧ್? ಇವಾಗ ನಿಮಗೆ ವಿಷಯ ಬೇಕಾ ಅಥವಾ ವಿಶೇಷ ಬೇಕಾ? ಪುಣ್ಯ ಪುಣ್ಯ, ಈಗ ಆ ಹುಡುಗಿನ ಯಾಕೆ ಕರಿತಿದ್ಯಾ? ಏನ್ ಬೇಕು ಭಾವ? ಪುಣ್ಯ ಎಲ್ಲಿ? ಯಾಕೆ ಅವಳೇ ಬೇಕಾ? ಏನ್ ಬೇಕು ಅಂತ ನನಗೆ ಹೇಳ್ಬೋದಲ್ವಾ?
ನನಗೆ ತಲೆನೋತಿದೆ. ಪುಣ್ಯ ಇದ್ರೆ ಟ್ಯಾಬ್ಲೆಟ್ ಕೊಡ್ತಿದ್ಲೇನೋ. ಅವ್ರಮ್ಮಂಗೆ ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ಲು. ಮನೆಗೆ ಹೋಗು ಅಂತ ನಾನೇ ಕಳಿಸಿದ್ದು. ಪರ್ಮನೆಂಟಾಗಿ ಕಳಿಸ್ಬಿಡಿ. ಇನ್ಯಾವತ್ತೂ ಅವಳು ಬಂಗ್ಲೆ ಕಾಲಿಡಬಾರ್ದು. ಏನಾಯ್ತು ಭದ್ರ? ಹೋಗುವಾಗ ಚೆನ್ನಾಗೇ ಹೋಗಿದ್ಯಲ್ಲ, ಬರುವಾಗ ಯಾಕೆ ಬುಸ್ ಕುಟ್ಕೊಂಡು ಬರ್ತಿದ್ಯಾ? ಪುಣ್ಯ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ರಲ್ಲ ಅಣ್ಣ. ಅವಳು ಎಂತ ಕೆಲಸ ಮಾಡಿದ್ರಲ್ಲ ಅಂದ್ರೆ ಬೆಚ್ಚ ಬೀಳ್ತೀರಾ. ಏನ್ ವಿಷಯ? ನನ್ ಗೆಜ್ಜೆ ಏನಾದ್ರೂ ಕಾಡಲ್ಲೇ ಬಿದ್ದೋಗಿದ್ಯಾ? ಇಲ್ಲ, ಇಲ್ಲೇ ಎಲ್ಲಾದ್ರೂ ಬಿದ್ದಿರತ್ತೆ. ಎಲ್ಲೋ ಯಾಕೆ? ಅನಿರುದ್ ರೂಮಲ್ಲೇ ಬಿದ್ದಿರತ್ತೆ. ಕೂತಿ ನೋಡಿದ್ರು ಕೂಡ ಹೇಳೋದಿಲ್ಲ. ಏನೇ ಆ ಹುಡುಗಿ ಮೇಲೆ ಮತ್ತೆ ತಪ್ಪು ಹೊರಿಸ್ತಾ ಇದ್ದೇನೆ? ಚಿಚಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂದ್ರೆ ನನಗೇನಂತ ದರ್ದಿಲ್ಲಮ್ಮ. ಯಾವ ದೃಷ್ಟಿ ನಮ್ಮ ಬಂಗ್ಲೆ ಮೇಲೆ ಬೀಳ್ಬಾರ್ದು ಅಂತ ಅಂದ್ಕೊಂಡಿದ್ದು ಅದನ್ನ ನೋಡಿ ನನ್ನ ಕೈಯಾರೆ ತಗೊಂಡ್ ಬಂದಿದ್ದೀನಿ. ನೋಡೋಣ. ಪುಣ್ಯ, ನಾಗಮಂಡಲದವಳಾದ್ರೂ ನಾಗದ್ವೇಷಿ ಅಂತ ಈ ಮನೇಲಿ ಸ್ಥಾನ ಕೊಟ್ಟೆ. ಈಗ ಈ ಹಾವಿನ ಪೊರೆ ನಿನ್ ಕೈಗೆ ಅವಳ ಮನೇಲಿ ಸಿಕ್ಕಿದೆ ಅಂದ್ರೆ ಅವಳನ್ನ ನಾನು ಆತುರ ಪಡ್ಬೇಡ್ವೋ. ಅಷ್ಟಕ್ಕೂ ಪುಣ್ಯ ಮನೆಗೆ ನೀನ್ಯಾಕೆ ಹೋದೆ ಭದ್ರಾವತಿ? ಮೊದ್ಲಿಂದನೂ ಅವಳು ವೇಷ ಭೂಷಣ ನಡವಳಿಕೆ ನೋಡ್ದಾಗ್ಲಿಂದನೂ ನನ್ಗೆ ಅನುಮಾನನೇ. ಅವ್ರ ಅಮ್ಮನಿಗೆ ದ್ರೋಹ ಮಾಡ್ತಾಳೇನೋ ಅಥವಾ ನಮಗ್ ದ್ರೋಹ ಮಾಡ್ಬಿಡ್ತಾಳೇನೋ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗಿದ್ದೆ. ಇಲ್ಲಿ ನೋಡಿ, ಇದು ಸಿಕ್ತು. ಅವಳು ಹಾವಿನ ಜೊತೆ ಸಹಜೀವನ ನಡೆಸ್ತಾ ಇದ್ದಾಳೆ ಅಥವಾ ಅವಳೇ ಒಂದು ದೊಡ್ಡ ಹಾವಣ್ಣ? ಏನು ಮಂತ್ರ ಹಾಕಿದ್ಲು, ಏನು ಆಸೆಯಿಂದ ನಮ್ಮ ಮನೆಗೆ ಬಂದು ಸೇರ್ಕೊಳ್ಳೋ ತಿಳ್ಕೊಬೇಕಣ್ಣ. ಸರ್, ಆ ಹುಡುಗಿ ಆ ಥರದವಳಲ್ಲ. ನಿಮಗೇನ್ ಗೊತ್ತು? ನಮ್ ಭಾವಂತರ ನೀವು ಅವಳ ಪರ ವಹಿಸ್ತಿದ್ದೀರಾ? ಅಮ್ಮ ಬರ್ತಿದ್ದಾಳೆ ನೋಡು. ಏನಾಯ್ತು ಯಜಮಾನ್ರೆ? ಇದು ಹಾವಿನ ಚರ್ಮ. ಹಾವು ತನ್ನ ಚರ್ಮನ ಸುಲಿಬೇಕಾದ್ರೆ ನಾನೇ ನನ್ನ ಕಣ್ಣಾರೆ ನೋಡ್ದೆ. ಈ ಚರ್ಮ ನಿಮ್ಮನೇಲಿ ಸಿಕ್ಕಿದ್ದು. ಅತ್ತೆ ಹೋಗಿ ತಗೊಂಬಂದಿದ್ದಾರೆ. ನಿಂಗೂ ನಾಗಕುಲಕ್ಕೂ ಸಂಬಂಧ ಇದೆ ಅಂತ ಹೇಳಿ ಅವರು ಅನುಮಾನ ಪಡ್ತಾ ಇದ್ದಾರೆ. ಇದೇನಾದ್ರೂ ನಿಜ ಆದ್ರೆ ಆ ಹಾವು ಪೊರೆ ಬಿಟ್ಟಂಗೆ ನೀನು ನನ್ನ ಕೈಯಲ್ಲಿ ಪ್ರಾಣ ಬಿಡ್ತೀಯಾ? ನೀವೆಲ್ಲರೂ ಅವಸರ ಪಡ್ತಿದ್ದೀರಾ. ನಮ್ಮ ಮನೆ ಇರೋದು ಕಾಡಲ್ಲಿ. ಕಾಡು ಅಂದಮೇಲೆ ಹಾವುಗಳು ಬಂದೇ ಬರುತ್ತಲ್ವಾ? ಹಾವು ಪೊರೆ ಬಿಟ್ಕೊಳತ್ತಲ್ವಾ? ಆಹಾ, ನಿಮ್ಮನೇಲಿ ಹಾವು ಚರ್ಮ ಬಿಡ್ತಾ? ಅದು ಮನೆ ಒಳಗೇನೆ ಇರಬೇಕು ಅಂತಿಲ್ಲ. ಗಾಳಿಗೆ ಮನೆ ಒಳಗಡೆ ಬಂದು ಬಿದ್ದಿರ್ಬೋದೇನೋ. ಅಷ್ಟು ಕೂಡ ನೀವು ಯೋಚನೆ ಮಾಡೋದಿಲ್ವಾ? ಅಷ್ಟಕ್ಕೂ ಮೊದ್ಲಿಂದನೂ ನಿಮಗೆ ನನ್ನ ಮೇಲೆ ಅನುಮಾನನೇ ಇದೆ. ನನಗೂ ಹಾವಿಗೂ ಸಂಬಂಧ ಇದೆ ಅಂತ ಅದು ಹೇಗೆ ಅನ್ಕೋತೀರಾ?